ಸಖತ್ತಾಗಿ ಪಂಚ್ ಮಾಡ್ತೀನಲ್ಲ, ಇನ್ನೊಂದ್ಸಲ ಇಲ್ಲಿ ರೀಲ್ಸ್ ಮಾಡೋಣ. ಮೇಟ್ ತಗೊಂಡು ಹೊಡಿತೀನಿ. ಕಂಟೆಂಟ್ ಚೆನ್ನಾಗಿದೆ. ಇಲ್ಲಿವರೆಗೂ ಪೇಷಂಟ್ ಡಾಕ್ಟರ್ ಕೊಡ್ತಿದ್ದಾರೆ, ಡಾಕ್ಟರ್ ಪೇಷಂಟ್ ಕೊಡ್ತಿಲ್ಲ. ಒಂದ್ಸಲ ಹೊಡಿರಿ. ಅಯ್ಯೋ, ನೀನ್ ಕೋವಿಡ್ ಪೇಷಂಟ್ ದೂರ ದೂರ ನಿಂತ್ಕೊಳ್ಳಯ್ಯ. ನೋಡು, ಹಿಂಗೆ ಮಾತಾಡ್ತಾ ಇದ್ರೆ ಚೂಜಿ ತಗೊಂಡು ಚುಚ್ಬಿಟ್ಟು ಸಾಯಿಸ್ಬಿಡ್ತೀನಿ. ಸುಮ್ಮನಾಗಿ ಬಿತ್ಕೋ. ಯಾವ ಬೆಡ್ಡು? ನಿನ್ ಬೆಡ್ಡು ಇದು. ನೋಡಿ ಫ್ರೆಂಡ್ಸ್, ಡಾಕ್ಟರ್ ಮಲ್ಗೋಕೆ ಹೇಳ್ತಾವ್ರೆ. ಯಾಕಂದ್ರೆ ನಂಗೆ ಕೊರೋನಾ ಬಂದಿದೆ. ನೀನ್ ಹಿಂಗೆ ತಿಕ್ಕಲ್ ತರ ಆಡ್ತಿದ್ರೆ ಕೊರೋನಾ ಬರ್ದೆ ಇನ್ನೇನ್ ಪಕ್ಕದ ಮನೆ ಕರಿನಾ ಬತ್ತಾಳ. ನೋಡಿ ಫ್ರೆಂಡ್ಸ್, ಡಾಕ್ಟರ್ ಪಂಚ್ ಹೊಡಿತಾವ್ರೆ. ಮಕ್ಕ ತೋರಿಸ್ಬಿಡ್ತೀನಿಯ. ಮಕ್ಕ ನೋಡ್ಬಾರ್ದು, ಅದಕ್ಕೆ ಇವನ್ನ ನೋಡಿ. ಹಲೋ ಬೇಟಾ, ಒಂದಿದೆ ಕಳ್ಸಿ ಸರ್. ಕಚಡ ಕಂತ್ರಿ ಲೋಫರ್ ನಾಯಿ ನನ್ನ ಮಕ್ಕಳ, ಬುದ್ಧಿ ಇಲ್ವೇನ ನಿಮ್ಗೆ? ಬೆಳಿಗ್ಗೆ ಲೈವ್ ಬಂದ್ರೆ ಬ್ಯಾಡ್ ಕಮೆಂಟ್ಸ್ ಎಲ್ಲ ಮಾಡ್ತೀರಾ. ನನ್ನ ಹೆಂಡತಿ ಹೇಳಿದ್ಲು, ಅಪ್ಪ ಬೆಳಿಗ್ಗೆ ಫೇಸ್ಬುಕ್ ಲೈವ್ ಹೋಗ್ಬೇಡ ಅಂತ. ನಾನ್ ಕೇಳಿಲ್ಲ, ಇರ್ಲಿ ಎಲ್ಲ ಜನನ ಮಾತಾಡ್ಸೋಣ ಅಂತ ಬಂದೆ. ಥೂ ನನ್ನ ಮಕ್ಕಳ, ಸಂಖ್ಯಾಶಾಸ್ತ್ರ ಅಂದ್ರೆ ಏನ್ ಅನ್ಕೊಂಡಿದಿರೋ? ಮೊನ್ನೆ ಕ್ರಿಕೆಟ್ ಗೆಲ್ತೈತೆ ಅಂತ ಹೇಳಿದ್ದೆ, ಅದು ಗೆತ್ತು. ಕೊರೋನಾ ಜಾಸ್ತಿ ಆಗುತ್ತೆ ಅಂತ ಹೇಳಿದ್ದೆ, ಅದಾಯ್ತು. ನಾನು ಅಂದ್ರೆ ನಂಬರು ಅಂದ್ರೆ ನಾನು ಹೇಳ್ತೀನಿ ಅಂತ ಆಗುತ್ತೆ ಅಂತ ಹೇಳ್ತೀನೋ. ಅಭಿಮಾನಿ ದೇವರುಗಳಿಗೆ ಗೊತ್ತು. ಆ ಜಿಂಗಲಕ್ಕ ಬರ್ರ ರೀ ಸ್ವಾಮಿ, ನಿಮಗೆ ಕೊರೋನಾ ಬಂದಿರೋದಕ್ಕೆ ತಾವಿಲ್ಲಿಗೆ ಬಂದಿರೋದು. ಹೋಗಿ ಮುಚ್ಕೊಂಡು ಬಿದ್ಕೊಳ್ರಿ. ಅಲೋ ನೀವ್ಯಾರಮ್ಮ? ನಾನು ಕೋಕಿಲ, ನರ್ಸು. ಮಧ್ಯದಲ್ಲಿದೆ ಕೀ ಇದೆ ಅಲ್ಲ, ಅದನ್ನ ತೆಗೆದು ಕೋಲ್ ಅಂತ ಇಟ್ಕೋ. ನಿನ್ನ ಜೀವನ ತುಂಬಾ ಚೆನ್ನಾಗಾಗತ್ತೆ. ನಂಬರ್ ಅಂದ್ರೆ ನಾನು ಅಂದ್ರೆ ನಂಬರು. ನಾನು ಹೇಳ್ತೇನೆ ಅಂತ ಆಗ್ತೇನೆ ಅಂತ ಹೇಳುತ್ತೋ. ಅಭಿಮಾನಿ ದೇವರುಗಳಿಗೆ ಗೊತ್ತು. ಜಿಂಗಲಕ್ಕ ಬರ್ರ. ಹಾಯ್ ಫ್ರೆಂಡ್ಸ್, ಗುರುಗಳು ಒಂದ್ ಡೈಲಾಗ್ ಮಾಡ್ರು. ಗುರುಗಳೇ, ನನ್ನ ವಿಡಿಯೋ ಯಾವ್ದು ವೈರಲ್ ಆಗ್ತಿಲ್ಲ, ಇದಕ್ಕೇನಾದ್ರೂ ಪರಿಹಾರ ಇದ್ರೆ ಕೊಡಿ. ಒಂದು ಕೆಲಸ ಮಾಡು, ನಿನ್ನ ಅಕೌಂಟಿಂದ ನನ್ನ ಅಕೌಂಟ್ಗೆ 10,000 ರೂಪಾಯಿ ಟ್ರಾನ್ಸ್ಫರ್ ಮಾಡು. ನಿನ್ ವಿಡಿಯೋ ವೈರಲ್ ಆಗೋ ತರ ನಾನ್ ಮಾಡ್ತೀನಿ. ಅದಾದ್ಮೇಲೆ ಹಾಕ್ತೀನಿ. ಅಂದಾಗೆ ನಾನ್ ಯಾವ ಕಲರ್ ಬಟ್ಟೆ ಹಾಕಿ ರೀಲ್ಸ್ ಮಾಡಿದ್ರೆ ವೈರಲ್ ಆಗುತ್ತೆ? ಬಟ್ಟೆ ಹಾಕ್ತಾನೆ ರೀಲ್ಸ್ ಮಾಡು, ತುಂಬಾ ವೈರಲ್ ಆಗುತ್ತೆ. ಹೆಂಗೆ ಪಂಚು? ಬರ್ರ. ರೀ ಸ್ವಾಮಿಗಳೇ, ನೀವಿಂಗೆ ಬರ್ರ ಅಂತ ಇದ್ರೆ ನಿಮ್ಮ ಹೆಣ ಎತ್ಕೊಂಡು ಹೋದಕ್ಕೆ ನಾನ್ 4 ಜನನ ಬರ್ರ ಅನ್ಬೇಕಾಗುತ್ತೆ. ಹೋಗಿ ಮಲ್ಕೊಳ್ರಿ. ಬನ್ನಿ. ಅಂದ್ರೆ ನಾನು ಬೆಡ್ ತೋರಿಸ್ ಬನ್ನಿ ಅಂದೆ. ನಿಮ್ಮ ಬೇಟು ಇದೆ. ಅದು ಇದಲ್ವಾ? ಇಲ್ಲೋಡಿ, ನಾನು ಕೊಡೋ ಟ್ಯಾಬ್ಲೆಟ್ ನ ಟೈಮ್ ಟು ಟೈಮ್ ತಗೊಂಡ್ರೆ ನೀವು ಹುಷಾರಾಗೋದು. ಟೈಮ್ ಟು ಟೈಮ್ ಟಾಯ್ಲೆಟ್ ಅಲ್ಲೇ ನೀರು ಬರಲ್ಲ, ಇವ್ರು ಕೊಡೋ ಟ್ಯಾಬ್ಲೆಟ್ ನ ಟೈಮ್ ಟು ಟೈಮ್ ತಗೋಬೇಕಂತೆ. ಮೇಡಮ್, ನೀವು ಕೊಡೋ ಟ್ಯಾಬ್ಲೆಟ್ ಟೈಮ್ ಟು ಟೈಮ್ ಕೊಟ್ಟಿದ್ರೆ ಹೊರಗಡೆ ಅಷ್ಟೊಂದ್ ಜನ ಯಾಕೆ ಸಾಯ್ತಿದ್ರು? ಯಾರು ನೀನು ಬುದ್ಧಿವಂತ ತರ ಮಾತಾಡ್ತೀಯ? ಕಾಮಿಡಿ ಕಿಲಾಡಿ ಸೀಸನ್ 1. ನೋಡಯ್ಯ, ಹಿಂಗ ಅಧಿಕ ಪ್ರಸಂಗ ಎಲ್ಲ ಮಾಡೋದ್ ಬಿಟ್ಬಿಟ್ಟು ಮುಚ್ಕೊಂಡಿರಿ. ನಾವು ನಮ್ಮ ಮನೆ ಎಲ್ಲ ಬಿಟ್ಬಿಟ್ಟು ಬಂದು ನಿಮ್ಮನ್ನ ನೋಡ್ಕೊಂತ ಇದ್ರೆ ಸಣ್ಣ ಪುಟ್ಟದ್ರಲ್ಲಿ ತಪ್ಪು ಹುಡುಕ್ತಿರಲ್ಲ. ಏನೋ ಚಿಕ್ಕ ಪುಟ್ಟದ್ದು ಅಡ್ಜಸ್ಟ್ ಮಾಡ್ಕೋಬೇಕಪ್ಪ. ನೋಡಿ ಫ್ರೆಂಡ್ಸ್, ಡಾಕ್ಟರ್ ಅಡ್ಜಸ್ಟ್ ಮಾಡ್ಕೊಳಕ್ ಹೇಳ್ತಾವ್ರೆ. ಮಗ ತೋರಿಸ್ಬೇಡ ಕಣೋ. ಯಾರ ನೀನು? ಲವರ್ಸ್ ಆದ್ರೆ ಲಾಡ್ಜ್ಗೆ ಹೋಗ್ಬೇಕು. ಇಲ್ಲಾಕ ಬಂದಿದ್ದೀರಾ? ಲಾಡ್ಜ್ಗೆ ಹೋದ್ರೆ ಸಿಕ್ಕಾಪಟ್ಟೆ ಡಿಸ್ಟರ್ಬೆನ್ಸ್, ಅದಕ್ಕೆ ಕಾಲ್ ಸೆಂಟರ್ ಬಂದಿದೀವಿ. ಲೇ ನಾಯಿ, ಇದು ಕಾಲ್ ಸೆಂಟರ್ ಅಲ್ವೋ, ಕೋವಿಡ್ ಸೆಂಟರ್. ಚೇಂಜ್ ಮಾಡ್ಕೊಬಿಟ್ರ? ಸ್ವಾಮಿಗಳೇ, ಮಾಸ್ಕ್ ಹಾಕೊಂಡು ಮಲ್ಕೊಳ್ಳಿ. ಯಾರಿಗೆ ಪಾಸಿಟಿವ್? ನಂಗೆ. ಅದಕ್ಕೆ ಅವಳು ಬಿಟ್ಟೋಗೋಣ ಅಂತ ಬಂದಿದ್ದೀನಿ. ಏನಂದೆ? ಬಿಟ್ಬಿಟ್ಟು ಹೋಗಕ್ ಬಂದಿದ್ದೀನಿ ಅಂದೆ. ನೀನ್ ಸ್ವಲ್ಪ ನೆಟ್ಟಗ್ ಮಾತಾಡೋದನ್ನ ಕಲಿ. ಆಯ್ತಲ್ಲ, ಹೋಯ್ತಾ ಇರು. ಸರ್ ನಮಸ್ತೆ. ನಮಸ್ತೆ. ಯಾರು ಅಂತ ಗೊತ್ತಾಗ್ಲಿಲ್ಲ. ನನ್ನ ಹೆಸರು ಮೋಹನ್ ಕಟೀಲ್ ಅಂತ, ಬೆಂಗಳೂರಿಂದ ಬಂದಿದ್ದೀನಿ. ನಾನು ಇಡೀ ಊರಿಗೆ ದೊಡ್ಡ. ಸರ್, ಬಂದ ವಿಷಯ ಅದು ನನ್ನ ಕಾರ್ ಡ್ರೈವರ್ಗೆ ಕೊರೋನಾ ಬಂದಿತ್ತು. ನೋಡ್ಕೊಂಡು ಹೋಗಕ್ ಬಂದ್ರಾ? ಇಲ್ಲ, ಅವನಿಂದ ಈಗ ನನಗೆ ಬಂದಿದೆ. ಅಂದ್ರೆ ನೀನು ಪಾಸಿಟಿವ್ ಪೇಷಂಟ್? ಮುಚ್ಕೊಂಡಲ್ಲ ಹೋಗಿ ಬಿತ್ಕೊಳ್ಳಲೇ. ಇಲ್ಲಿ ನಾ ಮಲಗುದಿಲ್ಲ. ಯಾಕಂದ್ರೆ ನಾನು ದೊಡ್ಡ. ಸರ್, ಇವಾಗ ನೀವು ಈ ಬೆಡ್ ಮೇಲೆ ಮಲಗಲ್ಲ ಅಂದ್ರೆ ಹೊರಗಡೆ ಬಿದಿರು ಬೆಡ್ ಖಾಲಿ ಇದೆ ಸರ್. ಸುಮ್ನೆ ಮಲ್ಕೊಳ್ಳಿ ಸರ್. ನಿಮ್ ಜೊತೆ ನಾನು ಆಗುದಿಲ್ಲ ಸರ್. ಆಫೀಸಲ್ಲಿ ಮಾತ್ರ ನೀವು ಬಾಸು, ಇಲ್ಲೆಲ್ಲ ನಾವು ಕೋವಿಡ್ ಪೇಷಂಟ್ಸು. ಸುಮ್ನೆ ಮಲ್ಕೊಳ್ಳಿ ಸರ್. ಮಲಗ್ರಿ. ನೋಡಿ ಫ್ರೆಂಡ್ಸ್, ನನ್ನ ಪಕ್ಕದ ಬೆಡ್ ಅಲ್ಲಿ ದೊಡ್ಡ ಬಂದಿದ್ದಾರೆ. ಅದು ಅಲ್ಲ. ನೋಡಮ್ಮ, ನಾನು ನಿಂಗೊಂದು ಸಣ್ಣ ಇಂಜೆಕ್ಷನ್ ಕೊಡ್ತೀನಿ, ತಗೋಬಿಡು.
ಆಯ್ತಾ? ಯಾಕೋ ಇಷ್ಟು ಓವರ್ ಆಕ್ಟಿಂಗ್ ಮಾಡ್ದೆ? ನೋಡಿ ಅವಳಿಗೆ ಇಂಜೆಕ್ಷನ್ ಅಂದ್ರೆ ಭಯ. ಅಯ್ಯೋ, ಇಂಜೆಕ್ಷನ್ ಅಂದ್ರೆ ಭಯ ಆದ್ರೆ ಇನ್ನು ಮದ್ವೆ ಆದ್ಮೇಲೆ ಏನ್ ಮಾಡ್ತೀಯಾ? ಇನ್ನೇನ್ ಮಾಡ್ತಾನೆ, ಬರೀ ಕೈಲಿ ಹಿಡ್ಕೊಂಡು ಹೊರಗಡೆ ಓಡಾಡ್ತಾನೆ ಅಂದೆ. ಸ್ವಾಮಿಗಳೇ, ನೀ ಸುಮ್ನೆ ಮಲ್ಕೊಳ್ಳಿ. ಸೈಲೆನ್ಸ್. ಯಾಕೆ? ಯಾಕಂದ್ರೆ ನಾನು ದೊಡ್ಡ ನೋಡಿ ಫ್ರೆಂಡ್, ಕೋವಿಡ್ ಸೆಂಟರ್ ಅಲ್ಲಿ ಬರೀ ಮಲ್ಗೋದೆ ನಡೀತಾ ಇದೆ. ಮುಖ ತೋರಿಸ್ಬೇಡ ಕಣೋ. ತಾಂಗಳೇ, ಒಂದು ಮಾತ್ರೆ ಕೊಡ್ತೀನಿ ತಗೋಬಿಡಿ, ಕೊರೋನಾ ಹೋಗ್ಬಿಡುತ್ತೆ. ಏ ಬೇಡ ಬೇಡ ರೀ, ಮಾತ್ರೆ ಗೀತ್ರೆ ಏನ್ ಬೇಡ. ನೋಡಿ, ಈ ಕೊರೋನಾ ಹೋಗ್ಬೇಕಂದ್ರೆ ನಾವೆಲ್ಲರೂ ಮನೇಲಿ ಇರ್ಬೇಕು. ಬಾಳೆಹಣ್ಣನ್ ಹಲೋ, ನಿಮ್ದು ಬಾಳೆಹಣ್ಣು ಸ್ವಲ್ಪ ಸೈಡ್ ಇಡಿ. ಸರ್, ನಮಸ್ತೆ. ನಮಸ್ತೆ. ಪ್ರಾಯಶಃ ನಾನಿವತ್ತು ಇಲ್ಲಿಗೆ ಯಾಕೆ ಬಂದಿದ್ದೀನಿ ಅಂದ್ರೆ ಫ್ರೂಟ್ಸ್ ಹಂಚಲಿಕ್ಕೆ. ನೀವು ನನಗೆ ಸಪೋರ್ಟ್ ಮಾಡಬೇಕು. ಸರ್, ಮೊದ್ಲು ಇವರಿಗೆ ಕೊಟ್ಬಿಡಿ. ನಂಗೆ ಬೇಡ. ಯಾಕೆ? ನಾನು ದೊಡ್ಡ ಸರ್, ಅವ್ರಿಗೆ ಬೇಡ, ಇವ್ರಿಗೆ ಕೊಟ್ಬಿಡಿ. ಆಹಾ, ಅನ್ನದಾನ ಪ್ರಭುವೇ, ಕಲಿಯುಗದ ಕರ್ಣ. ಸ್ಟಾಪ್. ಹೇ, ವಿಡಿಯೋ ಸ್ಟಾರ್ಟ್ ಮಾಡಿ. ಅನ್ನದಾನ ಪ್ರಭುವೇ, ಕಲಿಯುಗದ ಕರ್ಣ, ಧರ್ಮರತ್ನಾಕರ. ಅಣ್ಣ, ನೀವು ಬಾಳೆಹಣ್ಣು ನೋಡೋ ಖುಷಿಗೆ ಒಂದೇ ಒಂದ್ಸಲ ನಿಮ್ ತಪ್ಕೊಂಡ್ಬಿಡ್ಲಾ? ಅವನು ಪಾಸಿಟಿವ್ ಪೇಷಂಟ್. ನೋಡಿ ಫ್ರೆಂಡ್, MLA ಅವರು ಅವ್ರ ಬಾಳೆಹಣ್ಣ ಪೇಷಂಟ್ ಕೊಡ್ತಾವ್ರೆ. ಏ, ಅವ್ರದ್ದು ಅನ್ಬಾರ್ದು ಕಣೋ, ಅವ್ರ ತೋಟದ್ದು. ಅವ್ರ ತೋಟದ್ದು. ನಮ್ ತೋಟದ್ದು. ನೋಡಮ್ಮ, ಈ ಬಾಳೆಹಣ್ಣು ಇಟ್ಕೋ. ಏ, ಇಟ್ಕೊಳ್ಳಿಕ್ಕೆ ಹೇಳುದು, ತಿನ್ಲಿಕ್ಕಲ್ಲ. ಕೊಟ್ಟ ತಕ್ಷಣ ತಿಂತೀಯಲ್ವಾ? ಅಲ್ಲಿ ನೋಡಮ್ಮ, ನಮಸ್ಕಾರ ಮಾಡಿ. ಓಕೆ, ಥ್ಯಾಂಕ್ಸ್ ಕಣಮ್ಮ. ಪತ್ತೂರಲ್ಲಿ ಕೊರೋನಾ ಪೇಷಂಟ್ಗೋಸ್ಕರ MLA ಡ್ಯಾನ್ಸ್ ಮಾಡ್ತಾ ಇದಾರಂತೆ. ಹಾಗಂತ ನನಗೆ ಇಲ್ಲಿ ಡ್ಯಾನ್ಸ್ ಮಾಡ್ಲಿಕ್ಕೆ ಆಗಲ್ಲಪ್ಪ. ಅದಕ್ಕಂತ ನಾನು ಡ್ಯಾನ್ಸರ್ನ ಕರ್ಸಿದ್ದೀನಿ. ಕರಿತೀನಿ. ಚಿಂತಾಮಣಿ ಸರ್, ಇವರೆಲ್ಲ ಯಾರು ಕ್ಯಾನ್ಸರ್ ಪೇಷಂಟ್ಸಾ? ಹಂಗಲ್ಲಮ್ಮ, ಇವೆಲ್ಲ ಕೋವಿಡ್ ಪೇಷಂಟ್ಸು. ಕೋವಿಡ್ ಪೇಷಂಟ್. ಏ ಬೇಬಿ, ಯಾವಲ್ಲ ಅವನು? ಬೈಲಿ, ಬಳಿಕೆ ಬಾ. ಅಲ್ಲಾಕ್ ನಿಂತ್ಕೋತೀಯ? ಇಲ್ಲೇ ಬಂದವಳ ಪಕ್ಕನೆ ಮುಕ್ಕೊಂಬಿಡು. ನೀವ್ ಹೇಳದೆಚ್ಚ, ನಾನ್ ಮಲ್ಕೊಳ್ಳೋದೆಚ್ಚ.